ಎಲ್ಲ ನಮಸ್ಕಾರ. ನನ್ನ ಕರಾವಳಿ ಕುಟುಂಬಕ್ಕೆ ಇವತ್ತು ನಾನು ಮಾಡ್ತಿರೋದು ನಾಟಿ ಕೋಳಿ ಸಾಂಬಾರ್. ನಾಟಿ ಕೋಳಿ ಸಾಂಬಾರ್ನ ಎಣ್ಣೆ ಮತ್ತು ತುಪ್ಪವನ್ನು ಬಳಸೋದು ಈಸಿಯಾಗಿ ಅದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಮಾಡೋದು ನಾನು ಹೇಳ್ಕೊಡ್ತೀನಿ. ಅದಕ್ಕೂ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಯಾಕಂದ್ರೆ ನಾನು ಯಾವುದೇ ವಿಡಿಯೋ ಅಪ್ಡೇಟ್ ಮಾಡಿದ್ರು ಮೊದಲ ವಿಡಿಯೋ ಅಪ್ಡೇಟ್ ನಿಮಗೆ ಬರುತ್ತಂತ ಅಷ್ಟೇ. ಸೊ ಇವಾಗ ನಾನು ನಾಟಿ ಕೋಳಿ ಸಾಂಬಾರ್ನ ಹೇಗೆ ಮಾಡೋದು ಮತ್ತೆ ಏನೇನು ಸಾಮಗ್ರಿಗಳು ಬೇಕೆಂಬುದನ್ನು ನಾನು ಈ ವಿಡಿಯೋದಲ್ಲಿ ಕ್ಲೀನ್ ಆಗಿ ತೋರಿಸ್ಕೊಡ್ತೀನಿ. ಅದನ್ನು ಒಮ್ಮೆ ನೀವು ಫಾಲೋ ಮಾಡಿ ಆಯ್ತಾ. ಸೊ ಇವಾಗ ನಾನು ನಾಟಿ ಕೋಳಿ ಸಾಂಬಾರ್ ಮಾಡ್ಲಿಕ್ಕೆ ಒಂದು 20 ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೀನಿ. ಈಗ ಅದನ್ನು ಡ್ರೈ ರೋಸ್ಟ್ ಮಾಡ್ಲಿಕ್ಕೆ 1 ಟೇಬಲ್ ಸ್ಪೂನ್ ಎಣ್ಣೆ ಅಷ್ಟೇ ಯೂಸ್ ಮಾಡ್ತಿರೋದು. ನೀವು ಆ ವಿಡಿಯೋದ ಫುಲ್ ನೋಡ್ಬೋದು. ಮತ್ತೆ ಇಲ್ಲೂ ನಾ ಎಣ್ಣೆ ಯೂಸ್ ಮಾಡಲ್ಲ. ಸೊ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ನೀವು ಮೆಣಸನ್ನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಆಯ್ತಾ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಆದ ನಂತರ ನಾನು ಒಂದು ಫುಲ್ ಬೆಳ್ಳುಳ್ಳಿನ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಅದನ್ನ ಜಜ್ಜಿಬಿಟ್ಟು ತಗೊಂಡು ನಾನು ಇದನ್ನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ಆಯ್ತಾ. 1 kg ಚಿಕನ್ಗೆ 1 ಬೆಳ್ಳುಳ್ಳಿ ಬೇಕೇ ಬೇಕು. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ನೀವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ. ಇವಾಗ ನಾನು ಇದಕ್ಕೆ ಸ್ಪೈಸಿ ಐಟಮ್ನ ತಗೊಂಡಿದ್ದೀನಿ ಆಯ್ತಾ. ಈ ಸ್ಕ್ರೀನ್ ಮೇಲೆ ಪಾಪ್ ಮಾಡಿರೋದಷ್ಟು ಸ್ಪೈಸಿ ಐಟಮ್ ನೀವು ತಗೊಳ್ಳಿ. ಮೆಣಸಿನಕಾಳು, ಜಾಯಿಪತ್ರೆ, ಜಾಯಿಕಾಯಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತೆ ಪುಲಾವ್ ಎಲೆ ಇವೆಲ್ಲನನ್ನು ಹಾಕ್ಬಿಟ್ಟು ನೀವು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಸ್ಪೈಸಿ ಐಟಮ್ನ ಸೀದೋಗಿ ಬರುತ್ತೆ. ನೀವು ಆದಷ್ಟು ಚಿಕ್ಕ ಉರಿಲಿ ಇದನ್ನ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನ್ ಹಾಕೊಂತ ಇದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪು, ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ. ಇವಷ್ಟು ಸ್ಪೈಸಿ ಐಟಮ್ನ ನೀವು ಲೋ ಫ್ಲೇಮ್ ಅಲ್ಲಿ ಕ್ಲೀನ್ ಆಗಿ ಹುರ್ಕೊಳ್ಳಿ ಆಯ್ತಾ. ನೀವು ಇದು ಉರಿಯೋತ್ತಿಗೆ ಘಮ ಸ್ಮೆಲ್ ಬರುತ್ತೆ, ಅಲ್ಲಿವರೆಗೂ ಹುರ್ಕೊಳ್ಳಿ. ನೀವು ಯಾವುದೇ ಕಾರಣಕ್ಕೂ ಫ್ಲೇಮ್ ಹೈ ಮಾಡಬೇಡಿ, ಯಾಕಂದ್ರೆ ಸೀದೋದ್ರೆ ಅಷ್ಟು ಟೇಸ್ಟ್ ಡಿಫ್ರೆಂಟ್ ಆಗಿಬಿಡುತ್ತೆ. ಸೊ ಇವಾಗ ಇದನ್ನು ನೀವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇದನ್ನ ಕೂಲ್ ಡೌನ್ ಆಗ್ಲಿಕ್ಕೆ ಬಿಡಿ. ನೀವು ಇದನ್ನ ಆಮೇಲೆ ಮಸಾಲ ಮಾಡ್ಕೊಳ್ಳೋಣ ಆಯ್ತಾ. ಈಗ ನಾನು 1 kg ಆಗುವಷ್ಟು ನಾಟಿ ಕೋಳಿ ಚಿಕನ್ ಕ್ಲೀನ್ ಮಾಡಿ ತಗೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಪಾತ್ರೆಗೆ ಹಾಕ್ಬಿಟ್ಟು ನೀವು ಇಲ್ಲಿ ಅಬ್ಸರ್ವ್ ಮಾಡೋದು, ನಾನು ಯಾವುದೇ ಎಣ್ಣೆ ಮತ್ತು ತುಪ್ಪನ ಹಾಕ್ತಾ ಬೇಯಿಸ್ತಾ ಇಲ್ಲ. ಸೊ ನಾ ಇವಾಗ ಈ ಚಿಕನ್ ಬೇಯಿಸ್ಕೊಳ್ಳಿಕ್ಕೆ ಕೋಕೋನಟ್ ಹಾಲ್ನ ಯೂಸ್ ಮಾಡ್ತಾ ಇದ್ದೀನಿ, ಅಂದ್ರೆ ತೆಂಗಿನಕಾಯಿ ಹಾಲ್ನ ಯೂಸ್ ಮಾಡ್ತಾ ಇದ್ದೀನಿ. ತೆಂಗಿನಕಾಯಿ ಹಾಲ್ನ ನಾನು 1 ಕಡಿ ತೆಂಗಿನಕಾಯಿನ ಅದನ್ನ ತುರಿದು ಬಿಟ್ಟು ಹಾಲ್ ಮಾಡ್ಕೊಂಡಿರೋದು. ಸೊ ಇದನ್ನ ತೆಂಗಿನಕಾಯಿ ಹಾಲ್ ಹಾಕಿ ನೀವು ಬೇಯಿಸಿದ್ರೆ ಚಿಕನ್ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರುತ್ತೆ, ಸಾಂಬಾರ್ ಮಾತ್ರ. ಸೊ ಇವಾಗ ನಾ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆಡ್ ಮಾಡ್ತಿದ್ವಿ. ಏನಿದೆ ನಾ ಇದಕ್ಕೆ ಚಿಕನ್, ಕೋಕೋನಟ್ ಹಾಲು, ತೆಂಗಿನಕಾಯಿ ಹಾಲು ಮತ್ತೆ ಉಪ್ಪನ್ನ ಹಾಕ್ಬಿಟ್ಟು ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ರಿಂದ 10 ನಿಮಿಷ ಇದನ್ನ ನೀವು ಬೇಯಿಸ್ಲಿಕ್ಕೆ ಬಿಡಿ ಆಯ್ತಾ. ಬೇಯಿಸಿಕ್ಕಿಟ್ಟಾದ ನಂತರ ನೀವೀಗ ಅದೇನು ಡ್ರೈ ರೋಸ್ಟ್ ಮಾಡಿದ್ರಲ್ಲ, ಅಂದ್ರೆ ಇದು ಸ್ಪೈಸಿ ಐಟಮ್, ಡ್ರೈ ರೋಸ್ಟ್ ಮಾಡಿದ ಸ್ಪೈಸಿ ಐಟಮ್ನ ತಗೊಂಡು ನೀವೊಂದು ಮಿಕ್ಸಿ ಜಾರಿಗೆ ಹಾಕಿ ಇವಾಗ ನಾನು ಇಲ್ಲಿ ಅಂದ್ರೆ 1 kgಗೆ 1 ತೆಂಗಿನಕಾಯಿ ತಗೊಂಡಿರೋದು. ನಾನಿಲ್ಲಿ 1 ತೆಂಗಿನಕಾಯಿ, ಅರ್ಧ ತೆಂಗಿನಕಾಯಿ ಹಾಲ್ ಮಾಡ್ಬಿಟ್ಟು ಚಿಕನ್ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಈಗ ಅರ್ಧ ತೆಂಗಿನಕಾಯಿನ ತುರಿದು ಬಿಟ್ಟು ನಾನು ಮಸಾಲ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಈಗ ಇದಕ್ಕೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಹಾಗೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಬಿಟ್ಟು ನೀವು ಮಸಾಲ ಮಾಡ್ಲಿಕ್ಕೆ ಹಾಕೊಳ್ಳಿ. ಸೊ ಇದನ್ನ ಇವಾಗ ಚೆನ್ನಾಗಿ ಮಸಾಲವನ್ನ ಮಾಡ್ಬಿಟ್ಟು ಅದನ್ನ ರುಬ್ಕೊಂಡು ಬನ್ನಿ. ಸೊ ಇವಾಗ ನಾನು ಆಲ್ರೆಡಿ ನೋಡಿ ಒಂದು ಆಲ್ಮೋಸ್ಟ್ ಚಿಕನ್ ಈಗ ಕುದೀತಾ ಇದೆ. ಇದಕ್ಕೆ ನಾನು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ಹಾಗೆ ಒಂದು ಟೊಮೆಟೊನ ಕಟ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಆಮೇಲೆ ಇದಕ್ಕೆ ಒಂದು 3 ಇಂಚ್ ಆಗುವಷ್ಟು ಶುಂಠಿನ ಹಾಕ್ತಿದ್ದೀನಿ. ಅಂದ್ರೆ 1 kg ಚಿಕನ್ಗೆ ಬೇಕಾಗುವಂತ ಸಾಮಗ್ರಿ ಇದು. ನಾನು ಆಮೇಲೆ ಹಸಿಮೆಣಸಿನಕಾಯಿ ಯೂಸ್ ಮಾಡ್ತಾ ಇದ್ದೀನಿ ಸ್ಪೈಸಿಗೋಸ್ಕರ. ನೀವು ಬೇಕಿದ್ರೆ ಯೂಸ್ ಮಾಡಿ, ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಈಗ ಇದನ್ನ ಅಷ್ಟು ಐಟಮ್ ನೀವು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಮ್ಗೆ ಗೊತ್ತುಂಟಲ್ಲ ನಾಟಿ ಕೋಳಿ ಅಷ್ಟು ಈಸಿಯಾಗಿ ಬೇಯಲ್ಲ. ಇದೇನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ಆದ್ರೂ ಬೇಕು. ಬಾಯ್ಲರ್ ಕೋಳಿ ಎಲ್ಲ ಒಂದು 10 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ. ಸೊ ನೋಡಿ ಆಲ್ಮೋಸ್ಟ್ ಇದು ನಂದೀಗ ಒಂದು 70% ಇದು ಬಾಯ್ಲ್ ಆಯ್ತು. ನಾನೀಗ 3 ಅಷ್ಟು ಮಿಕ್ಸ್ ಮಾಡಿ ಹಾಕಿದ್ನಲ್ಲ, ಈರುಳ್ಳಿ, ಟೊಮೆಟೊ ಇದನ್ನೆಲ್ಲ ಮಿಕ್ಸ್ ಮಾಡಿ ಬೇಯಿಸಾದ ನಂತರ ನಾನು ಏನ್ ರುಬ್ಬಿಟ್ಟಿದ್ನಲ್ಲ ಮಸಾಲ, ಆ ಮಸಾಲಾನ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಈ ಮಸಾಲ ಮತ್ತೆ ಇವೆಲ್ಲ ಚಿಕನ್ ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಬಿಟ್ಟು ನೀವು ಇದನ್ನ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಆಯ್ತಾ. ನೀವು ಯಾವನಕ್ಕಂದ್ರೆ ಚಿಕನ್ ಪೀಸ್ ನ ಮಸಾಲ ಹಾಕೋಕ್ಕಿಂತ ಮೊದಲೇ ಆಲ್ಮೋಸ್ಟ್ ನಿಮ್ಗೆ ಬೆಂದಿರ್ಬೇಕು ಒಂದು 70 to 80%. ಆಮೇಲೆ ಮಸಾಲೆ ಬೇಯಿಸೋತಿಗೆಲ್ಲ ಕ್ಲೀನ್ ಆಗಿ ಬೇಯಿತು. ನೀವು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಆಡ್ ಮಾಡ್ಕೊಳ್ಳಿ ನೋಡ್ಬಿಟ್ಟು. ಏನಕ್ಕೆ ಆಲ್ರೆಡಿ ನಾವು ಚಿಕನ್ ಬೇಯಿಸೋತಿಗೆಲ್ಲ ಉಪ್ಪು ಹಾಕಿರ್ತೀವಲ್ಲ, ಏನಾದ್ರು ನೀವು ಜಾಸ್ತಿ ಆಗ್ಬಿಟ್ರಿ ಅಂತ ಟೇಸ್ಟ್ ನೋಡ್ಬಿಟ್ಟು ನೀವು ಆಡ್ ಮಾಡ್ಕೊಳ್ಳಿ. ಇದನ್ನ ನಾನು ಕನ್ಸಿಸ್ಟೆನ್ಸಿನ ಜಾಸ್ತಿ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ದೋಸೆ, ಪರೋಟ ಮತ್ತೆ ಇಡ್ಲಿ ಎಲ್ಲ ಆದ್ರೆ ದಪ್ಪನೇ ಇರಲಿ ಪರವಾಗಿಲ್ಲ. ನೀವೇನಾದ್ರೂ ರೈಸಿಗೆ ಯೂಸ್ ಮಾಡ್ತೀರಂತ ಆದ್ರೆ ಸ್ವಲ್ಪ ತೆಳ್ಳಗಿರ್ಲಿ, ಜಾಸ್ತಿ ದಪ್ಪ ಇದ್ರೆ ಚೆನ್ನಾಗಿರಲ್ಲ. ಸೊ ನೀವು ಇದನ್ನ ನೋಡ್ಬಿಟ್ಟು ನೋಡಿ ಈ ರೀತಿ ಚಿಕನ್ ಮಾಡಿ. ಆಯಿಲ್ ಯಾವುದೇ ರೀತಿಯಾದ ಆಯಿಲ್ ಮತ್ತೆ ಎಣ್ಣೆ ಮತ್ತು ತುಪ್ಪನ ಯೂಸ್ ಮಾಡಿಲ್ಲ, ಆದಷ್ಟು ಹೆಲ್ದಿಯಾಗಿ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಅನ್ನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಆದಷ್ಟು ಎಷ್ಟು ಹೆಲ್ದಿಯಲ್ಲಿ ಅಡಿಗೆ ಮಾಡೋಕ್ಕಾಗುತ್ತೋ ಅಷ್ಟು ಹೆಲ್ದಿ ಅಡಿಗೆನ ನಾನು ನಿಮಗೆ ತೋರಿಸ್ಕೊಡ್ತಾ ಬರ್ತಾ ಇದ್ದೀನಿ. ಇದಕ್ಕೆ ನೀವು ಲಾಸ್ಟ್ ಅಲ್ಲಿ ಏನಿಲ್ಲ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅಥವಾ ಈರುಳ್ಳಿ ಎಲೆನ ಕಟ್ ಮಾಡ್ಬಿಟ್ಟು ಇದಕ್ಕೆ ಸ್ಪ್ರೆಡ್ ಮಾಡಿ ಆಯ್ತಾ ಗಾರ್ನಿಶ್ಗೆ. ಆಮೇಲೆ ಗಾರ್ನಿಶ್ಗೆ ಸ್ಪ್ರೆಡ್ ಮಾಡ್ಬಿಟ್ಟು ನೀವು ಇದನ್ನ ತೆಗೆದ್ಬಿಟ್ಟು ನೀವು ಚಪಾತಿನೋ, ದೋಸೆನೋ
ಅಥವಾ ಇಡ್ಲಿ ಯಾವ್ದ್ರ ಜೊತೆಗಾದ್ರೂ ನೀವು ಊಟ ಮಾಡಬಹುದು. ನಾನು ಹೇಳ್ತಾ ಇದ್ದೀನಲ್ಲ, ನಾನು ಇಲ್ಲಿ ತೆಂಗಿನಕಾಯಿ ಹಾಲನ್ನ ಯೂಸ್ ಮಾಡಿ ನೀವು ಒಮ್ಮೆ ನಾಟಿ ಕೋಳಿ ಸಾಂಬಾರ್ನ ನೀವು ನಿಮ್ಮ ಮನೇಲಿ ರೆಡಿ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆಯ್ತಾ. ಅದನ್ನ ಹೇಗೆ ಬರುತ್ತೆ ರಿಸಲ್ಟ್ ಅಂಬೋದನ್ನ ಆಮೇಲೆ ಬಂದು ಕಮೆಂಟ್ ಮಾಡಿ ನನಗೆ, ಸೊ ಹೇಗಾಗಿತ್ತು ಅಂತ. ಸೊ ಅಲ್ಲಿವರೆಗೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಅಡಿಗೆ ಮಾಡ್ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಆಯ್ತಾ. ಆ ಕಮೆಂಟ್ ನಂತರ ನಾನು ನೆಕ್ಸ್ಟ್ ವಿಡಿಯೋನ ಅಪ್ಡೇಟ್ ಮಾಡ್ತೀನಿ ನಿಮಗೆ. ಸೊ ಅಲ್ಲಿವರೆಗೂ ನಾವು ಸಿಗೋಣ. ಟಾಟಾ, ಬಾಯ್ ಬಾಯ್.